Good morning, dear students. So, I have last class discussed about the concept of educational changes. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಲಾಸ್ಟ್ ಕ್ಲಾಸಲ್ಲಿ ಶಿಕ್ಷಣದಲ್ಲಿ ಬದಲಾವಣೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಅಂದರೆ ಚಾಪ್ಟರ್ ಸೆಕೆಂಡಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 2.1 ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಅಂದರೆ ಶಿಕ್ಷಣದಲ್ಲಿ ಬದಲಾವಣೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಾನು ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಶಿಕ್ಷಣದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗಬೇಕು ಅನ್ನೋದಾದರೆ ಅದು ಯಾವ್ಯಾವ ಕ್ಷೇತ್ರಗಳು ಅಂತಕ್ಕಂಥದ್ದು ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಮುಖ್ಯವಾಗಿ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಬಂದುಬಿಟ್ಟು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಬರ್ತಿದ್ದು, ಕೈಗಾರಿಕೀಕರಣ ಅಂತ ಹೇಳಿಬಿಟ್ಟು. ಈ ಕೈಗಾರಿಕೀಕರಣ ಅಂದ್ರೆ ಏನು, ಕೈಗಾರಿಕೀಕರಣ ಅಂತಕ್ಕಂಥದ್ದು ಹೇಗೆ ಆಗ್ತಾ ಬರ್ತದೆ ಮತ್ತು ಕೈಗಾರಿಕೀಕರಣದಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತಕ್ಕಂಥದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದೆ, ಯೂಸಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂತಕ್ಕಂಥದ್ರ ಬಗ್ಗೆ. ಸೊ ಈ ಒಂದು ಕ್ಲಾಸಲ್ಲಿ ನಾನು ಭಾಳ ಮುಖ್ಯವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಬಂದುಬಿಟ್ಟು ರಿಲೇಷನ್ಶಿಪ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಶಿಕ್ಷಣ ಮತ್ತು ಕೈಗಾರಿಕೀಕರಣದ ನಡುವೆ ಇರತಕ್ಕಂಥ ಒಂದು ಸಂಬಂಧ, ಕೋರ್ಲೇಷನ್ ಅಂತಕ್ಕಂಥದ್ದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ. ಅಂದರೆ ಶಿಕ್ಷಣದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗಬೇಕು ಅನ್ನೋದಾದರೆ ಕೈಗಾರಿಕೀಕರಣ ಅಂತಕ್ಕಂಥ ಒಂದು ಅಂಶ ಇಲ್ಲಿ ಭಾಳ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಕಂಡು ಬರೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಶಿಕ್ಷಣ ಅಂತಕ್ಕಂಥದ್ದು ಈಗಾಗಲೇ ಹೆಚ್ಚು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಷ್ಟು ಪ್ರಮಾಣದ ಬದಲಾವಣೆ ಹೊಂದಬೇಕನ್ನೋದಾದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಂದರೆ ಅದು ಕೈಗಾರಿಕೀಕರಣ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಈ ಕೈಗಾರಿಕೀಕರಣದಿಂದ ಆಗಿಬಿಟ್ಟು ಕೃಷಿ ವಲಯದಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಬದಲಾವಣೆ ನಾವು ನೋಡಿದ್ದೀವಿ. ಅಗ್ರಿಕಲ್ಚರ್ ಫೀಲ್ಡ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ನಂತರ ಈ ಸೇವಾ ವಲಯ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ, ಥರ್ಡ್ ಸೆಕ್ಟರ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ಈ ಕೈಗಾರಿಕೀಕರಣದಿಂದ ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಇಂಡಸ್ಟ್ರಿಯಲೈಸೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಇಡೀ ಭಾರತದ ಅನೇಕ ಕ್ಷೇತ್ರಗಳನ್ನು ಬದಲಾವಣೆ ಮಾಡುವಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇದು ಹೆಚ್ಚು ಪ್ರಮಾಣದ ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಶಿಕ್ಷಣದಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕು ಅನ್ನೋದಾದರೆ ಕೈಗಾರಿಕೀಕರಣ ಅಂತಕ್ಕಂಥ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬರ್ತೀನಿ. ಎಫೆಕ್ಟ್ ಆಫ್ ದಿ ಚೇಂಜಸ್ ಆಫ್ ಎಜುಕೇಷನ್ ಇನ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಭಾಳ ಮುಖ್ಯವಾಗಿ ಈ ಕೈಗಾರಿಕೀಕರಣ ಅಂತಕ್ಕಂಥದ್ದು ಆಗ್ತಾ ಇರೋದ್ರಿಂದ ನಮ್ಮ ಶಿಕ್ಷಣದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಭಾಳ ಮುಖ್ಯವಾಗಿ ಯಾವ್ಯಾವ ಏರಿಯಾಗಳಲ್ಲಿ ಬದಲಾವಣೆ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡೋದಾದರೆ, ಒಂದು ಶಾಲೆಯ ಭೌತಿಕ ಪರಿಸರ ಅಂತಕ್ಕಂಥದ್ದು ಬದಲಾವಣೆ ಆಗಿದೆ. ಫಿಸಿಕಲ್ ಎನ್ವೈರನ್ಮೆಂಟ್ ಆಫ್ ದಿ ಸ್ಕೂಲ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಫಿಸಿಕಲ್ ಎನ್ವೈರನ್ಮೆಂಟ್ ಅಂತಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಶಾಲೆಯ ಕಟ್ಟಡ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಬರ್ತದೆ, ಸ್ಕೂಲ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಇವತ್ತಿನ ಕೈಗಾರಿಕೀಕರಣದಿಂದ ಆಗಿಬಿಟ್ಟು ಎಲ್ಲರೂ ಕೂಡ ಸ್ಥಿತಿವಂತರಾಗ್ತಾ ಇದ್ದಾರೆ. ಯಾಕಂದರೆ ಇನ್ಕಮ್ ಅಂತಕ್ಕಂಥದ್ದು ಹೆಚ್ಚಿದೆ ಕೈಗಾರಿಕೀಕರಣದಲ್ಲಿ. ಅಂದರೆ ಅಲ್ಲಿ ಏನು ದುಡಿತಕ್ಕಂಥ ನೌಕರರು ಸ್ವಲ್ಪ ಸಂಪಾದನೆ ಮಾಡ್ತಕ್ಕಂಥದ್ದು ಹೆಚ್ಚು ಪ್ರಮಾಣ ಇರೋದ್ರಿಂದ ತಮ್ಮ ಮಕ್ಕಳನ್ನು ಉನ್ನತ ಮಟ್ಟದ ಶಾಲೆಗಳಿಗೆ, ಉತ್ತಮ ಗುಣಮಟ್ಟದ ಶಾಲೆಗಳಿಗೆ ಸೇರಿಸ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಬಯಸ್ತಾ ಇರ್ತಾರೆ. ಹಾಗಾಗಿ ಅಂಥ ಒಂದು ಮಕ್ಕಳನ್ನ ಆಕರ್ಷಣೆ ಮಾಡಲಿಕ್ಕೆ ಈ ಶಾಲಾ ಕಟ್ಟಡಗಳು ಏನಾಗ್ತದಪ್ಪ ಅಂದರೆ ಇಂದಿನ ದಿನಮಾನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ದಿನಮಾನಗಳಲ್ಲಿ ಹೆಚ್ಚು ಪ್ರಮಾಣದ ಕಟ್ಟಡಗಳು ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆಪ್ಪ ಅಂದರೆ ಒಂದು ಮಾಡರ್ನೈಸೇಷನ್ ಆಗಿರಲಿಕ್ಕೆ ಸಾಧ್ಯಗಳಾಗಿದೆ. ಹಾಗಾಗಿ ಶಾಲಾ ಕಟ್ಟಡದಲ್ಲಿ ಇವತ್ತು ಬದಲಾವಣೆ ಇರೋದನ್ನು ನಾವು ನೋಡ್ತಾ ಬರ್ತಿದ್ವಿ. ಶಾಲೆಗಳು ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಹೊಂದಿರತಕ್ಕಂಥದ್ದು ಕಟ್ಟಡದಲ್ಲಿ ನವೀನವಾಗಿರ್ತಕ್ಕಂಥ ಕಟ್ಟಡಗಳು, ಸ್ಮಾರ್ಟ್ ಬೋರ್ಡ್ಗಳು, ಮತ್ತು ಅಲ್ಲಿ ನೋಡಲಿಕ್ಕೆ ಭಾಳ ಆಕರ್ಷಕವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳು ಅಂತಕ್ಕಂಥದ್ದು ಇವತ್ತು ನಾವು ಕಾಣಸಿಗ್ತಕ್ಕಂಥದ್ದು. ಇನ್ನು ವಿನ್ಯಾಸ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ನಮ್ಮ ಶಿಕ್ಷಣ ತಜ್ಞರ ಪ್ರಕಾರ ಶಾಲೆ ಅಂತಕ್ಕಂಥದ್ದು ಎಲ್ ಶೇಪಲ್ಲಿ ಮತ್ತು ಐ ಶೇಪಲ್ಲಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಅಲ್ಲಿ ತಿಳಿಸ್ತಾ ಬರ್ತಿದ್ದಾರೆ. ಆದರೆ ಇವತ್ತಿನ ಕಟ್ಟಡಗಳು ಏನು ಪಬ್ಲಿಕ್ಸನ್ನು ಸೆಳೀಲಿಕ್ಕೆ ಮತ್ತು ವಿದ್ಯಾರ್ಥಿಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಭಾಳ ವಿಭಿನ್ನವಾಗಿರ್ತಕ್ಕಂಥ ವಿನ್ಯಾಸವನ್ನು ಹೊಂದಿರತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತು ಅಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಭಾಳ ಮುಖ್ಯವಾಗಿ ಏನು ಪೀಠೋಪಕರಣಗಳು ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಒಂದು ತರಗತಿಗೆ ನಾವು ಎಂಟ್ರಿಯನ್ನು ಕೊಟ್ಟರೆ ಭಾಳ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ವೆದರ್ ಅಲ್ಲಿ ಕ್ಲೈಮೇಟ್ ಅಂತಕ್ಕಂಥ ಇರ್ತದೆ. ಅಲ್ಲಿ ಇರ್ತಕ್ಕಂಥ ಟೇಬಲ್ಸ್ಗಳಾಗಿರ್ಬೋದು, ಡೆಸ್ಕ್ಗಳಾಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಒಂದು ಪ್ರೊಜೆಕ್ಟರ್ ಅಂತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಭಾಳ ಉತ್ತಮ ಗುಣಮಟ್ಟದ ಒಂದು ಶಾಲಾ ತರಗತಿಗಳು ಇರಲಿಕ್ಕೆ ಸಾಧ್ಯ ಆಗ್ತಾ ಬರ್ತಿದೆ. ಅದು ಯಾವುದರಿಂದ ಅಂದರೆ ಅದು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ಕರೀತಾ ಬರ್ತಿತ್ತು. ಯಾಕಂದರೆ ಇಂಡಸ್ಟ್ರಿಯಲೈಸೇಷನ್ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆದಾಗಿಂದ ನಾವು ಸ್ಥಿತಿವಂತರಾಗ್ತಾ ಇದ್ದೀವಿ, ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದೀವಿ, ಹೆಚ್ಚು ಎಕನಾಮಿಕಲಿ ನಾವು
ಏನು ಇಂಡಿಪೆಂಡೆಂಟ್ ಆಗ್ತಿದ್ವಿ. ಹಾಗಾಗಿ ಸೊ ಅಂಥ ಒಂದು ಎಕನಾಮಿಕಲ್ ನಾವು ಇಂಡಿಪೆಂಡೆಂಟ್ ಆದಾಗ ಅವೆಲ್ಲವನ್ನು ಕೂಡ ನಾವು ಸೊ ಇನ್ನು ಎರಡನೇ ಅಂಶ ಆಗಿ ನಮಗೆ ಕಂಡುಬಂದಿರತಕ್ಕಂಥ ಒಂದು ಪ್ರಮುಖ ಅಂಶ ಯಾವುದಪ್ಪ ಅಂತಂದರೆ ಅದು ಈ ನಗರ ಪ್ರದೇಶಗಳಲ್ಲಿ ವಲಸಿಗರ ಸಂಖ್ಯೆ ಅಂತಕ್ಕಂಥ ಹೆಚ್ಚಾಗಿ ಕಂಡುಬರ್ತದೆ. ಯಾಕಂದರೆ ಕೈಗಾರಿಕೆಗಳು ಆಲ್ಮೋಸ್ಟ್ ಆಗಿ ಎಲ್ಲಿ ಸ್ಥಾಪಿತವಾಗಿರ್ತವೆ ಅಂದರೆ ಅದು ಸಿಟಿಗಳಲ್ಲಿ ಹೆಚ್ಚಾಗಿ ಸ್ಥಾಪಿತವಾಗಿರ್ತವೆ. ಹಾಗಾಗಿ ಈ ನಗರಗಳಲ್ಲಿ ಹೆಚ್ಚು ಸ್ಥಾಪಿತವಾಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಉದ್ಯೋಗವನ್ನು ಅರ್ಸ್ಕೊಂಡ್ಬಿಟ್ಟು ಈ ಹಳ್ಳಿಗಳಿಂದ ಸಾಕಷ್ಟು ಜನರು ಏನು ಮಾಡ್ತಾರಪ್ಪ ಅಂದರೆ ಸಿಟಿಗಳಿಗೆ ಹೋಗ್ತಾರೆ. ಹಾಗಾಗಿ ಸಿಟಿಗಳಲ್ಲಿ ಏನಾಗ್ತಾರಪ್ಪ ಅಂದರೆ ಜನಸಂಖ್ಯೆ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಈ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಏನಾಗ್ತದೆ ಅಂದರೆ ಶಾಲೆಗಳ ಸಂಖ್ಯೆನೂ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬಿಟ್ಟು ಕರಿತಾ ಬರ್ತೀವಿ. ಯಾಕಂದರೆ ಸಿಟಿಗಳಲ್ಲಿ ಹೆಚ್ಚು ಪ್ರಮಾಣದ ಶಾಲೆಗಳಿರಲಿಕ್ಕೆ ಕಾರಣ ಏನಂತಂದರೆ ಕೈಗಾರಿಕೆಗಳು ಕೂಡ ಒಂದು ಪ್ರಮುಖ ಕಾರಣ ಆಗ್ತಾ ಬರ್ತದೆ. ಯಾಕಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಏನು ಉದ್ಯೋಗವನ್ನು ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಿರ್ತದೆ. ಹಾಗಾಗಿ ಹಳ್ಳಿಗಳಿಂದ ಹೆಚ್ಚು ಪ್ರಮಾಣದ ಜನರು ಅಲ್ಲಿ ಹೋಗ್ತಾ ಬರ್ತಾರೆ. ಮೈಗ್ರೇಟ್ಸ್ ಪೀಪಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಸೊ ಇಂದ ಅರ್ಬನ್ ಏರಿಯಾ ಅಂತ ಹೇಳ್ಬಿಟ್ಟು ಸಿನ್ನ ಶಿಕ್ಷಣ ಕ್ಷೇತ್ರದ ಮೇಲೆ ಹೆಚ್ಚಿನ ಪ್ರಮಾಣದ ಹೂಡಿಕೆ ಅಂತಕ್ಕಂಥದ್ದು ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂತಂದರೆ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರೀತಾ ಬರ್ತೀವಿ. ಇವತ್ತು ಎಜುಕೇಷನ್ ಅಂತಕ್ಕಂಥ ಒಂದು ಸಿಸ್ಟಮು ಕೂಡ ಏನಾಗ್ತದೆ ಅಂದರೆ ಅದು ಇಂಡಸ್ಟ್ರಿಯಲೈಸೇಷನ್ ಆಗಿಬಿಟ್ಟು ಮಾರ್ಪಾಡಾಗ್ತಾ ಇದೆ. ಸೊ ಹಾಗಾಗಿ ದೇಶದ ಭವಿಷ್ಯ ಅಂತಕ್ಕಂಥದ್ದು ಈ ಶಿಕ್ಷಣದ ಮೇಲೆ ನಿರ್ಧಾರವಾಗೋದ್ರಿಂದ ಸರ್ಕಾರಗಳು ಕೂಡ ಏನು ಮಾಡ್ತೇವಪ್ಪ ಅಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಮಾಣದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಬರ್ತದೆ. ಸೊ ಹಾಗಾಗಿ ಈ ಸರ್ಕಾರದ ಬಡ್ಜೆಟ್ನಲ್ಲಿ ಸೊ ಎರಡನೇ ಪ್ಲೇಸಲ್ಲಿ ಏನಾಗಿರುತ್ತೆ ಅಂದರೆ ಎಜುಕೇಷನ್ ಸೆಕ್ಟರ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಸೊ ಮತ್ತು ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಏನಾಗಿರುತ್ತಪ್ಪ ಅಂದರೆ ಸಾಕಷ್ಟು ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡೋದ್ರ ಮೂಲಕ ಈ ಶಾಲಾ ಕಾಲೇಜುಗಳನ್ನು ಹೆಚ್ಚು ಅಟ್ರಾಕ್ಟಿವ್ ಆಗಿ ಮಾಡ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಬರ್ತದೆ. ಯಾಕಂದರೆ ಇಲ್ಲಿ ಜನತೆಯನ್ನು ಸೆಳೀಲಿಕ್ಕೆ ಮತ್ತು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸೊ ಹೆಚ್ಚು ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಇಂದಿನ ದಿನಮಾನಗಳಲ್ಲಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂತಂದರೆ ಈ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರೀತಾ ಬರ್ತೀವಿ. ಯಾಕಂದರೆ ಪೋಷಕರು ಎಕನಾಮಿಕಲಲ್ಲಿ ಏನಾಗ್ತಾರಪ್ಪ ಅಂದರೆ ಡೆವಲಪ್ಮೆಂಟನ್ನು ಹೊಂದಿರ್ತಾರೆ. ಯಾಕಂದರೆ ಉದ್ಯೋಗವನ್ನು ಹೊಂದಿರತಕ್ಕಂಥದ್ದು, ಉದ್ಯೋಗವನ್ನು ಹೊಂದಿದಾಗ ಅವರು ಆರ್ಥಿಕವಾಗಿ ಸಬಲರಾಗ್ತಾ ಬರ್ತಾರೆ. ತಮ್ಮ ಮಕ್ಕಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಎಜುಕೇಷನನ್ನು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇರ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೆಚ್ಚು ಪ್ರಮಾಣದ ಹಣವನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ದಿನಮಾನಗಳು ಇವತ್ತಿನಿದ್ದಾವೆ. ಅದಕ್ಕೆ ಕಾರಣ ಅಂತಂದರೆ ಅದು ಕೈಗಾರಿಕೀಕರಣ ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು. ಇನ್ನು ಭಾರತದಂತಹ ದೇಶಗಳಲ್ಲಿ ಇವತ್ತು ವಿದೇಶಿ ಶಿಕ್ಷಣ ಸಂಸ್ಥೆಗಳಂತಕ್ಕಂಥದ್ದು ತಲೆ ಎತ್ತುತ್ತಾ ಇರ್ತಕ್ಕಂಥದ್ದು. ಫಾರಿನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಎಮರ್ಜಿಂಗ್ ಅಂತ ಹೇಳ್ಬಿಟ್ಟು ಕರೀತಾ ಬರ್ತೀವಿ. ಇನ್ನು ಇಂಡಿಯಾ ಅಂತ ಹೇಳಿಬಿಟ್ಟು ಸೊ ಏನೋ ನಾವು ಇಂದಿನ ದಿನಮಾನಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕಾದ್ರೆ ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡಬೇಕನ್ನೋದಾದರೆ ವಿದೇಶಗಳಿಗೆ ಹೋಗಬೇಕಾಗಿತ್ತು. ಸೊ ಇವತ್ತು ಏನಾಗ್ತಿರುತ್ತೆ ಅಂದರೆ ಎಲ್ಲ ಸಂಸ್ಥೆಗಳನ್ನು ನಾವು ಭಾರತದಲ್ಲೇ ಕಾಣಲಿಕ್ಕೆ ಸಾಧ್ಯ ಇದೆ. ಕಾರಣ ಏನಂತಂದರೆ ನಮ್ಮಲ್ಲಿ ಇಂಟ್ರಡ್ಯೂಸ್ ಆಗಿರ್ತಕ್ಕಂಥ LPG ಅಂತಕ್ಕಂಥ ಒಂದು ಸಿಸ್ಟಮ್. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಈ ಸಿಸ್ಟಮ್ ಅಂತಕ್ಕಂಥದ್ದು ಇಂಟ್ರಡ್ಯೂಸ್ ಆದಾಗಿನಿಂದ ದೇಶಗಳ ಮಧ್ಯೆ ಇರ್ತಕ್ಕಂಥ ಅಂತರ ಏನಾಗ್ತಿದೆ ಅಂದರೆ ಕಡಿಮೆ ಆಗ್ತಾಯಿದೆ. ಈ ಅಂತರ ಕಡಿಮೆ ಆಗೋದ್ರಿಂದ ನಮಗೆ ಅನೇಕ ಸೌಲಭ್ಯಗಳು ಅಂತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸೊ ಅದು ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು. ಇನ್ನು ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಈ ತಂತ್ರಜ್ಞಾನ ಸಾಧನಗಳಾಗಿರ್ತಕ್ಕಂಥ ಕಂಪ್ಯೂಟರು, ಸ್ಮಾರ್ಟ್ ಬೋರ್ಡು ಮತ್ತು ಉಪಗ್ರಹ ಆಧಾರಿತ ಕಲಿಕೆ ಅಂತಕ್ಕಂಥದ್ದು ಇವತ್ತು ಬಳಕೆ ಅಂತಕ್ಕಂಥದ್ದು ಹೆಚ್ಚಾಗ್ತಿದೆ. ಅದಕ್ಕೆ ಕಾರಣ ಏನಂತಂದರೆ ಈ ಕೈಗಾರಿಕೀಕರಣ ಅಂತ ಹೇಳ್ಬಿಟ್ಟು ಸೊ ಇಂಡಸ್ಟ್ರಿಗಳು ಅಂತಕ್ಕಂಥದ್ದು ಇವತ್ತು ನೂತನವಾಗಿರ್ತಕ್ಕಂಥ ಟೆಕ್ನಾಲಜಿಗಳನ್ನು ಹೊಂದುವುದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ಕೂಡ ಅದು ತಯಾರು ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ ಅಂತಕ್ಕಂಥದ್ದು. ಇವತ್ತು ಕಂಪ್ಯೂಟರ್ಗಳಿಲ್ಲದ ಶಾಲೆಗಳೇ ಇಲ್ಲ. ಹಾಗಾಗಿ ಇವತ್ತು ಕಂಪ್ಯೂಟರನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಸೊ ಮಕ್ಕಳಿಗೆ ಎಜುಕೇಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬರ್ತೀವಿ. ಈ ಕಂಪ್ಯೂಟರ್ ಬಳಕೆ ಅಂತಕ್ಕಂಥ ನಮಗೆ ಯಾಕೆ ಸಾಧ್ಯ ಆಯಿತು ಅನ್ನೋದಾದರೆ ದಟ್ ಈಸ್ ಕಾಲ್ಡ್ ಇಂಡಸ್ಟ್ರಿಯಲೈಸೇಷನ್ ಅಂತೇಳಿ ಕರೀತಾ ಬರ್ತೀವಿ. ಕೈಗಾರಿಕೀಕರಣ ಅಂತಕ್ಕಂಥದ್ದು ಅಲ್ಲಿ ಇದ್ದಿದ್ದರಿಂದ ಕಂಪ್ಯೂಟರ್ಗಳು ಅಂತಕ್ಕಂಥದ್ದು ಇವತ್ತು ಆವಿಷ್ಕಾರ ಆಗಲಿಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಕಂಪ್ಯೂಟರ್ಗಳನ್ನು ಇವತ್ತು ನಾವೇನು ಮಾಡ್ತಿರಪ್ಪ ಅಂದರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರಮಾಣದ ಜ್ಞಾನವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಇನ್ನು ಸ್ಮಾರ್ಟ್ ಬೋರ್ಡ್ಗಳು ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಈ ಸ್ಮಾರ್ಟ್ ಬೋರ್ಡ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಆಕರ್ಷಕವಾಗಿ ನಾವು ಬೋಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಇನ್ನು ಎಲ್ಲೋ ನೀಡ್ತಕ್ಕಂಥ ಒಂದು ಶಿಕ್ಷಣವನ್ನು ನಾವು ಇದ್ದ ಸ್ಥಳದಲ್ಲೇ ಪಡ್ಕೊಳ್ಳಿಕ್ಕೆ ಈ ಸ್ಯಾಟಲೈಟ್ ಪ್ರೋಗ್ರಾಮ್ ಅಂತಕ್ಕಂಥ ನಮಗೆ ಯೂಸ್ ಆಗ್ತಕ್ಕಂಥದ್ದು. ಹಾಗಾಗಿ ಉಪಗ್ರಹ ಆಧಾರಿತ ಕಲಿಕೆ ಮತ್ತು ಈ ಕಂಪ್ಯೂಟರು ಮತ್ತು ಸ್ಮಾರ್ಟ್ ಬೋರ್ಡ್ಗಳು ಇವೆಲ್ಲವೂ ಕೂಡ ಯಾವುದರಿಂದ ನಮಗೆ ಲಭ್ಯವಾಯಿತು ಅನ್ನೋದಾದರೆ ಅದು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಕರೀತಾ ಬರ್ತಿದ್ದು. ಕೈಗಾರಿಕೀಕರಣದಿಂದ ಅದು ಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನು ಕೈಗಾರಿಕೀಕರಣದಿಂದ ಮತ್ತೊಂದು ಪ್ರಮುಖ ಆಗಿರ್ತಕ್ಕಂಥ ಅಂಶ ಏನು ಡೆವಲಪ್ಮೆಂಟ್ ಆಗ್ತದೆ ಅಂದರೆ ಈ ಮುಕ್ತ ವಿಶ್ವವಿದ್ಯಾನಿಲಯಗಳು ಅಂತ ಹೇಳ್ಬಿಟ್ಟು ಕರೀತಾ ಬರ್ತಿದ್ವಿ.
ಅಂದರೆ ದೂರ ಶಿಕ್ಷಣ ಒಂದು ಪದ್ಧತಿಗಳಂತಹ ವ್ಯವಸ್ಥೆ ಇಲ್ಲಿ ರೂಪುಗೊಂಡಿದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ದೇರ್ ಇಸ್ ಎ ಸಿಸ್ಟಮ್ ಆಫ್ ಎ ಫ್ರೀ ಯೂನಿವರ್ಸಿಟೀಸ್ ಸಚ್ ಆಸ್ ಡಿಸ್ಟೆನ್ಸ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಕ್ಕಂಥದ್ದು. ಸೊ ಅಂತ ಒಂದು ದೂರ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಲಭ್ಯವಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಕೈಗಾರಿಕೀಕರಣ. ಯಾಕಂದರೆ ಕೈಗಾರಿಕೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಜನರಿಗೆ ಪ್ರಮೋಷನ್ಸ್ಗಳು ಆಗ್ತಾ ಇರ್ತವೆ. ಅಂಥ ಪ್ರಮೋಷನ್ ಪಡ್ಕೊಳ್ಬೇಕಾದ್ರೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ. ಒಂದು ಕಡೆ ಕೆಲಸವನ್ನು ಮಾಡಬೇಕಾಗ್ತದೆ, ಮತ್ತೊಂದು ಕಡೆ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗ್ತದೆ. ಅಂಥವ್ರಿಗೆ ಈ ದೂರ ಶಿಕ್ಷಣದಲ್ಲಿ ಎಜುಕೇಷನನ್ನು ಪಡ್ಕೊಂಡ್ಬಿಟ್ಟು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಶ್ರೇಣಿಗೆ ಹೋಗಲಿಕ್ಕೆ ಇದು ಸಾಧ್ಯವಾಗ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಹಾಗಾಗಿ ಈ ಕೈಗಾರಿಕೀಕರಣದಿಂದ ದೂರ ಶಿಕ್ಷಣದ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಹೆಚ್ಚು ಪ್ರಮಾಣದಲ್ಲಿ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಈ ಕೈಗಾರಿಕೀಕರಣ ಅಂತಕ್ಕಂಥದ್ದು ಇರೋದ್ರಿಂದ ವೃತ್ತಿ ಆಧಾರಿತ ಕೋರ್ಸ್ಗಳ ಒಂದು ಬೇಡಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಈ ವೃತ್ತಿ ಆಧಾರಿತವಾಗಿರ್ತಕ್ಕಂಥ ಕೋರ್ಸ್ಗಳು ಇವತ್ತಿನ ಹೆಚ್ಚಿನ ಇಂಟ್ರಡ್ಯೂಸ್ ಆಗ್ತಾ ಇದ್ದಾವೆ. ಯಾಕಂದರೆ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಇವರಿಗೆ ಟ್ರೈನ್ ಅಪ್ ಬೇಕಾಗ್ತದೆ, ಒಂದು ತರಬೇತಿ ಅಂತಕ್ಕಂಥದ್ದು ಬೇಕಾಗ್ತದೆ. ಈ ತರಬೇತಿಯನ್ನು ನಾವು ಪಡ್ಕೊಳ್ಬೇಕು ಅನ್ನೋದಾದರೆ ನಮಗೆ ಲಭ್ಯವಿರತಕ್ಕಂಥ ಈ ITI ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸಸ್ಗಳು, ಇಂಜಿನಿಯರಿಂಗ್ ಕೋರ್ಸ್ಗಳು, MBA ಅಂತಕ್ಕಂಥ ಒಂದು ಕೋರ್ಸ್ಗಳು ಇವತ್ತೇನಾಗ್ತದಪ್ಪ ಅಂದರೆ ಅವು ಇಂಟ್ರಡ್ಯೂಸ್ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಅದಕ್ಕೆ ಕಾರಣ ಯಾವುದು ಅಂತಂದರೆ ಅದು